ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಅಂದರೆ ಜುಲೈ 4th 2025 ನಾವು ಪಾಂಡಿಗೆ ಹೊರಟಿದ್ದೀವಿ. ಎಷ್ಟೊಂದು ಜನ ನಾವು ಪಾಂಡಿಗೆ ಹೋಗ್ತೀವಿ ಅಂತ ಹೇಳಿದಾಗ ಬೇಡ, ರೆಡ್ ಅಲರ್ಟ್ ಇದೆ, ತುಂಬ ಮಳೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಕ್ಲೈಮೇಟ್ ಹೆಂಗಿದೆ ಅಂದರೆ ಎಲ್ಲರೂ ಹೇಳಿದಕ್ಕೆ ಆಪೋಸಿಟ್, ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಳಗ್ಗೆ ನಾವು ಮನೆ ಹೊರಟಾಗ, ಅಂದರೆ ಬೆಳಗ್ಗೆ ನಾವು ಬ್ಯಾಂಗ್ಳೂರ್ ಹೊರಟಾಗ ಇಟ್ ವಾಸ್ 5:45 ಆ್ಯಂಡ್ ಈಗ 12:15 ಆಯಿತು. ಇದುವರೆಗೂ ನಮಗೆ ಜರ್ನಿ ಎಲ್ಲೂ ತುಂಬ ಸ್ಟ್ರೆಸ್ಫುಲ್ ಅಂತೇನೂ ಅನಿಸಿಲ್ಲ. ಸ್ಪೆಷಲಿ ನಾವಿಬ್ಬರು ನೈಟ್ ಶಿಫ್ಟ್ ಮಾಡಿಕೊಂಡು ಲಾಗೌಟ್ ಆಗಿದ ತಕ್ಷಣ ಹಾಗೆ ರೆಡಿಯಾಗಿ ಬಂದಿದ್ದು. ಸೊ ನಾವೇನು ಅನ್ಕೊಂಡ್ವಿ, ಬೆಳಗ್ಗೆ ಏನಾದರೂ ತಿಂದರೆ ನಿದ್ದೆ ಬಂದ್ಬಿಡುತ್ತೆ, ಒಂದು 2-3 hours ಆದಮೇಲೆ ಆನ್ ದಿ ವೇ ಏನಾದರೂ ತಿನ್ಕೊಳೋಣ ಅಂತ ಬಂದ್ವಿ. ಬಟ್ ಆನ್ ದಿ ವೇ ನಮಗೆ ಬರಬೇಕಾದ್ರೆ ಕೃಷ್ಣಗಿರಿ ರೂಟ್, ತಿರುವಣ್ಣಾಮಲೈ ರೂಟಲ್ಲಿ ಎಷ್ಟೊಂದು ಹೋಟೆಲ್ಸಿಗೆ ಹೋದ್ವಿ. ದ ಫನ್ ಪಾರ್ಟ್ ಇಸ್, ಇವಾಗ ಆಲ್ರೆಡಿ ಅಂದರೆ ಇದಕ್ಕಿಂತ ಹಾಫ್ ಅನ್ ಅವರ್ ಬ್ಯಾಕ್ 11 o'clock ಇಂದ 11:30 ಅಷ್ಟರಲ್ಲಿ ತುಂಬ ಆಲ್ಮೋಸ್ಟ್ ನಾವು 3-4 ಹೋಟೆಲ್ಸಿಗೆ ಹೋದ್ವಿ. ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ನಾವು ನೋಡ್ತಾ ಇದ್ದಿದ್ದು ಒಂದು ಕಡೆ ಈರುಳ್ಳಿ ಬಿಡಿಸ್ತಾ ಇದ್ರು, ಲೈಕ್ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಸರಿ ಆಯ್ತು ಇನ್ನೂ ಮುಂದೆ ಬಂದ್ವಿ. ಇನ್ನೊಂದು ಕಡೆ ಪುದೀನ ಮತ್ತೆ ಕೊತ್ತಂಬರಿ ಬಿಡಿಸ್ತಾ ಇದ್ರು. ಆವಾಗ ಅನ್ಕೊಂತ ಇದ್ವಿ, ಏನು ಎಲ್ಲರೂ ಇವಾಗಲೇ ಸ್ಟಾರ್ಟ್ ಮಾಡ್ತಿರೋದಾ ಇಲ್ಲಿ ಕುಕ್ಕಿಂಗ್ ಅಂತ. ಸೊ ಕೊನೆಗೆ ನಮ್ಮ ಲಕ್ಕಿಗೆ ಯಾವುದೋ ಒಂದು ಹೋಟೆಲ್ ಸಿಕ್ತು. ಅಗೇನ್ ಅಲ್ಲೂ ಕೂಡ ಪುದೀನ ಮತ್ತೆ ಕೊತ್ತಂಬರಿ ಈರುಳ್ಳಿ ಎಲ್ಲ ಬಿಡಿಸ್ತಾ ಇದ್ರು. ಅಂಡ್ ದೆನ್ ನಮಗೆ ಸಿಕ್ಕಿದ ಒಂದು ಆಪ್ಷನ್ ಏನಂದ್ರೆ ಮ್ಯಾಗಿ ತಿನ್ಕೊಂಡು ಫೈನಲಿ ವಿ ಬಾಟ್ ಒನ್ ಕೇಕ್. ಸೊ ಚೆನ್ನಾಗಿದೆ ಜರ್ನಿ. ಯಾರಾದರೂ ಪಾಂಡಿಗೆ ಬರಬೇಕು ಅಂತ ಅನ್ಕೊಂಡಿದ್ರೆ ಬನ್ನಿ, ರೆಡ್ ಅಲರ್ಟ್ ಎಲ್ಲ ಏನೂ ಇಲ್ಲ. ಸೊ ಯು ಕ್ಯಾನ್ ಎಂಜಾಯ್. ಪಾಂಡಿಗೆ ಹೋಗಾದ್ಮೇಲೆ ಹೇಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಸ್ಟೇ ಟ್ಯೂನ್ ಗೈಸ್.